ಮಂತ್ರಾಲಯದಲ್ಲಿ ರಾಯರ 354ನೇ ಆರಾಧನಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ. ನಿನ್ನೆ ವಿಜೃಂಭಣೆಯಿಂದ ಮಧ್ಯಾರಾಧನೆ ಕೂಡ ನೆರವೇರಿತು. ಹಾಗಾಗಿ ನಿನ್ನೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದುಕೊಂಡು ಅನೇಕ ಭಕ್ತಗಣ ಪುನೀತರಾಗಿದ್ದಾರೆ. ಅಲ್ಲಿನ ಸಂಭ್ರಮ ಹೇಗಿದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು, ಕೇಳಿದ ವರವನ್ನ ಕರುಣಿಸುವ ದೈವ ಅಂತಲೇ ಭಕ್ತರು ನಂಬಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದ ಮಠದಲ್ಲಿ ರಾಯರ 354ನೇ ಆರಾಧನಾ ಮಹೋತ್ಸವ ಅಂಗವಾಗಿ ನಿನ್ನೆ ಮಧ್ಯಾರಾಧನೆ ನಡೆಯಿತು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಶರೀರರಾಗಿ ವೃಂದಾವನ ಪ್ರವೇಶಿಸಿದ್ದ ದಿನವನ್ನ ಮಧ್ಯಾರಾಧನೆಯಾಗಿ ಆಚರಿಸಲಾಗುತ್ತೆ. ಅದೇ ರೀತಿ ಮಂತ್ರಾಲಯದಲ್ಲಿ ವಿಜೃಂಭಣೆಯಿಂದ ಮಧ್ಯಾರಾಧನೆ ಆಚರಿಸಲಾಯಿತು. ಇಂದಿಗೂ ರಾಯರು ವೃಂದಾವನದಲ್ಲಿ ತಮ್ಮ ಯೋಗ ಸಾಮರ್ಥ್ಯದಿಂದ ಸಶರೀರರಾಗಿ ಇದ್ದು ಭಕ್ತರನ್ನ ಅನುಗ್ರಹಿಸುತ್ತಾರೆ ಅನ್ನೋ ಪ್ರತೀತಿ ಇದೆ. ಶ್ರಾವಣ ಮಾಸ ಶುಕ್ಲ ಪಕ್ಷದ ಬಿದಿಗೆಯ ಮಂಗಳಕರವಾದ ಈ ದಿನವನ್ನ ಮಧ್ಯಾರಾಧನೆ ಎಂದು ಕರೆಯಲಾಗುತ್ತೆ. ಈ ದಿನ ವಿಶೇಷವಾಗಿ ನಿರ್ಮಾಲ್ಯ ವಿಸರ್ಜನೆ ಬಳಿಕ ಸ್ವತಃ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರು ರಾಯರ ವೃಂದಾವನಕ್ಕೆ ಮಹಾಪಂಚಾಮೃತ ಅಭಿಷೇಕವನ್ನ ಮಾಡಿದ್ರು. ಪ್ರತಿನಿತ್ಯದ ಪಂಚಾಮೃತ ಅಭಿಷೇಕಕ್ಕಿಂತ 10 ಪಟ್ಟು ಪದಾರ್ಥಗಳನ್ನ ರಾಯರ ಬೃಂದಾವನಕ್ಕೆ ಬಳಸಲಾಯಿತು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಹಣ್ಣು, ಗೋಡಂಬಿ, ಒಣದ್ರಾಕ್ಷಿ ಸೇರಿ ವಿವಿಧ ಪದಾರ್ಥಗಳಿಂದ ಶ್ರೀಗಳು ವೃಂದಾವನದ 4 ದಿಕ್ಕಿಗೂ ಅಭಿಷೇಕ ಮಾಡಿದ ಬಳಿಕ ಚಿನ್ನದ ಕವಚದೊಂದಿಗೆ ಅಲಂಕಾರ ಪೂಜೆಯು ಬಹಳ ವಿಜೃಂಭಣೆಯಿಂದ ನಡೆಸಿದರು. ಗುರುರಾಯರ ನಂಬಿರು ರಾಘವೇಂದ್ರ ಗುರುರಾಯರ ನಂಬಿರು ರಾಘವೇಂದ್ರ ಗುರುರಾಯರ ನಂಬಿರು. ಶ್ರೀಗಳು ಮಹಾಪಂಚಾಮೃತ ಅಭಿಷೇಕ ನೆರವೇರಿಸಿ ಮಠದ ಪ್ರಾಕಾರದಲ್ಲಿ ಗಜ ರಜತ ನೆರವೇರಿಸಿದ್ರು. ಅದರಲ್ಲೂ ಸ್ವರ್ಣ ರಥೋತ್ಸವವನ್ನ ಸುಬುಧೇಂದ್ರ ತೀರ್ಥರು ನೆರವೇರಿಸೋ ಮೂಲಕ ರಾಯರ ಮೂಲ ವೃಂದಾವನಕ್ಕೆ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಭಕ್ತರಿಗೆ ಆಶೀರ್ವದಿಸಿದ್ರು. ಈ ಮಧ್ಯಾರಾಧನೆ ಹಿನ್ನೆಲೆ ಶ್ರೀಮಠದ ಪ್ರಾಂಗಣದಲ್ಲಿ ಸ್ವರ್ಣ ರಥೋತ್ಸವವನ್ನ ನೆರವೇರಿಸಲಾಯಿತು. ಸ್ವರ್ಣ ರಥೋತ್ಸವದಲ್ಲಿ ರಾಯರ ಪಾದುಕೆಗಳು, ರಾಯರ ಗ್ರಂಥಗಳನ್ನ ಇರಿಸಿ ರಾಯರ ಮೂಲ ಬೃಂದಾವನದ ಸುತ್ತ ಪ್ರದಕ್ಷಿಣೆ ಹಾಕಲಾಯಿತು. ಗುರು ರಾಘವೇಂದ್ರ ಶರಣು 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 ಗುರು ಸಾರ್ವಭೌಮ ಶರಣು. ಪ್ರತಿ ವರ್ಷಕ್ಕೊಮ್ಮೆ ನಡೆಯುವ ಆರಾಧನೆ ಮಹೋತ್ಸವದಲ್ಲಿ ರಾಯರ ಮಧ್ಯಾರಾಧನೆಯೇ ಉನ್ನತ ಘಟ್ಟ. ಹೀಗಾಗಿ ಪ್ರತಿಯೊಬ್ಬ ಭಕ್ತರ ಮುಖದಲ್ಲಿ ಅದೇನೋ ಸಂತೃಪ್ತ ಭಾವನೆ, ಅದೇನೋ ಹೊಸ ಉಲ್ಲಾಸ ಮನೆ ಮಾಡಿತ್ತು. ಶ್ರೀಮಠದಲ್ಲಿ ಭಕ್ತರು ಕೂತು ಧ್ಯಾನ, ಆರಾಧನೆ ಮಾಡೋ ಮೂಲಕ ರಾಯರ ಕೃಪೆಗೆ ಪಾತ್ರರಾದರು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.